ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರೋ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಎದ್ದು ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ದಿತ್ತು. ಸಾಂಬಾರು ಮಾಡೋ ರಿಸ್ಕ್ ಇರಲಿಲ್ಲ, ಅದಕ್ಕೋಸ್ಕರ ಮುದ್ದೆ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೆಯವರಿಗೆ ಬಾಕ್ಸಿಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಿ ನೋಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇವಾಗ ಬಾಕ್ಸಿಗೆ ಹಾಕಿ ಮುದ್ದೆನೇ ಕಳಿಸ್ಬಿಡ್ತೀನಿ. ರೈಸ್ ಆಗಿದ್ರೆ ರೈಸ್ ಕಳಿಸ್ತೀನಿ, ಮುದ್ದೆ ಆಗಿದ್ರೆ ಮುದ್ದೆನೇ ಕಳಿಸ್ತೀನಿ. ನೋಡಿ, ಇವಾಗ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಮುದ್ದೆ. ನೋಡಿ, ಹಾಕ್ತಾಯಿದ್ದೀನಿ. ಬಾಕ್ಸಿಗೆ ಹಾಕಿ ಕಳಿಸ್ಬಿಡ್ತೀನಿ ಫ್ರೆಂಡ್ಸ್. ಅಲ್ಲಿಂದ 2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಲ್ಲೇ ಕಳಿಸ್ಬಿಡ್ತೀನಿ. ಸೊ ಹಾಗಾಗಿ ಮುದ್ದೆ ಎಲ್ಲ ಮಾಡಿ ಅವ್ರನ್ನ ಕಳಿಸಿ ನಾವು ಊಟ ಮಾಡ್ಕೊಂಡು ನೋಡಿ ಸ್ವಲ್ಪ ಧನಿಯಾ ತಗೊಂಬರೋಣ ಅಂದ್ಬಿಟ್ಟು ಹೆಸ್ರುಘಟ್ಟ ಹೋಗ್ತಾಯಿದ್ದೀವಿ. ನೋಡಿ, ನಾನು ನನ್ನ ಮಗ. ಮಸಾಲೆ ಪುಡಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನೋಡಿ, ಹೋಗ್ತಾಯಿದ್ದೀವಿ. ಹೋಗಿ ತಗೊಂಬಂದು ನೋಡಿ ಫ್ರೆಂಡ್ಸ್, ಅದು ಏನೇನು ತಗೊಂಬಂದಿದ್ದೀನಿ ಧನಿಯಾ ಪುಡಿಗೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನೇನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ತಗೊಂಬಂದು ಅದಾದಮೇಲೆ ಪೋಸ್ಟ್ ಆಫೀಸ್ ಹತ್ರ ಬಂದು ನನ್ನ ಮಗ ಮೀನು ತಗೊಂಬಂದಿದ್ದ. ಮೀನಿಗೆ ಒಂದು ಬೌಲ್ ಬೇಕಾಗಿತ್ತು, ಅದಕ್ಕೋಸ್ಕರ ತಗೊಂಡೋಗೋಣ ಅಂತ ಬಂದು ಫ್ರೆಂಡ್ಸ್. ಮೀನು ಮಾತ್ರ ಸೂಪರಾಗವೆ ಫ್ರೆಂಡ್ಸ್, ಮೀನು ಮಾತ್ರ ಸಕ್ಕತ್ತಾಗವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅದಾದಮೇಲೆ ಒಂದು ಬೌಲ್ ತಗೊಂಡ. ನೋಡಿ, ಈ ಥರ 2 ಇವೆ ಮೀನು, ಅದಕ್ಕೋಸ್ಕರ 2 ಬಿಡೋ ಥರ ಒಂದು ಬೌಲ್ ತಗೊಂಡು ನೋಡಿ, ಈ ಥರ ಇದೆ ಬೌಲು. ನೋಡಿ, ತಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ. ಅದೇನು ಗ್ಲಾಸಿಂದಲ್ಲ, ತಗೊಂಬಂದು ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ. ಪೋಸ್ಟ್ ಆಫೀಸ್ ಹತ್ರ ಬಂದಿರಲಿಲ್ಲ. ನೋಡಿ, ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬರೋದೇ 12 ಗಂಟೆ ಆಗುತ್ತೆ. ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ದೆ. ನೋಡಿ, ಕೂತಿದ್ದೀನಿ. ನನ್ನ ಮಗ ಅಲ್ಲಿ ಆಟ ಆಡೋಕ್ಕೆ ಹೋದ, ನಾನು ಇನ್ನೂ ಬರಲಿಲ್ವಲ್ಲ ಅಂತ ಕೂತ್ಕೊಂಡೆ. ಬಂದು ಮನೆ ಹತ್ರ ಬಂದು ನೋಡಿ ಮೀನು ಬೌಲೊಳಗೆ ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದು ಮೇಲು ಒಂದು ಫೀಮೇಲ್ ಇರಬೇಕು, ಬೆಟ್ಟ ಒಂದು. ಓಕೆ ಫ್ರೆಂಡ್ಸ್, ಅದಾದಮೇಲೆ ಮೇಕೆ ಹೊಡ್ಕೊಂಡು ಬಂದೆ ಮೇಯ್ಸೋಣ ಅಂತ ಹೇಳ್ಬಿಟ್ಟು ಬಂದರೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ಅದಕ್ಕೆ ಕೊಡೆ ಹಿಡ್ಕೊಂಡು ನಿಂತಿದ್ದೀನಿ. ನೋಡಿ, ಮಳೆ ಜೋರಾಗೆ ಬರ್ತಿತ್ತು. ಅದಕ್ಕೆ ಸುಮ್ಮನೆ ಯಾಕೆ ಇನ್ನೂ ಜೋರಾಗಿ ಬಂದರೆ ಸುಮ್ಮನೆ ನೆಂದೋತೀವಿ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೊಡ್ಕೊಂಬಂದು ಒಳಗೆ ಕಟ್ಟಾಕಿ, ಇವಾಗ ನಮ್ಮ ಮಾವ ಆ ಮನೆ ಹತ್ರ ಹೋಗಿ ಬರ್ರಿ, ಮಳೆ ಏನಾದರೂ ಬಂದೈತಲ್ಲ ಅದಕ್ಕೆ ಸೋರೈತೇನೋ ನೋಡ್ಕೊಂಬರ್ರಿ ಅಂತ ಹೇಳಿದ್ರು. ನೋಡಿ, ಸಿಕ್ಕಾಪಟ್ಟೆ ಮಳೆ ಬಂದಿದೆ ಫ್ರೆಂಡ್ಸ್. ನನ್ನ ಮಗ ನಾನು ಆ ಮನೆ ಹತ್ರ ಹೋಗ್ತಾಯಿದ್ದೀವಿ, ಸೋರೈತೇನೋ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀವಿ ನೋಡಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ